ಆ್ಯಕ್ಷನ್. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಸಿದ್ದು ಅವರು ಅಲಿಯಾಸ್ ಕರಣ್. ಸೊ ಅಮೃತ ವರ್ಷಿಣಿಯಲ್ಲಿ ಒಂದು ಫುಲ್ ಹೆಸರು ಮಾಡಿದಂಥ ಕರಣ್ ಅಲಿಯಾಸ್ ಸಿದ್ದು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಇವತ್ತು ಮಾತಾಡ್ಸೋಣ ಅವ್ರನ್ನ. ಆ್ಯಂಡ್ ಅವರ ಪ್ರಾಜೆಕ್ಟ್ಸ್ ಕೂಡ ನಡೀತಾ ಇದೆ ಗಜಪಡೆ. ಸೊ ಬನ್ನಿ ಸೊ ಇವತ್ತು ಗಜಪಡೆ ಶೂಟಿಂಗಲ್ಲಿ ಇದ್ದೀರಾ. ಸೊ ಏನು ಹೇಳ್ತೀರಾ ಈ ಮೂವಿ ಬಗ್ಗೆ, ಗಜಪಡೆ? ಸೊ ಇಷ್ಟರಲ್ಲೇ ಒಂದು ಫುಲ್ ಸ್ಟ್ರಾಂಗ್ನೆಸ್ ಇದೆ. ಸೊ ಏನು ಹೇಳ್ತೀರಾ? ಈ ಗಜಪಡೆ ಅನ್ನೋ ಹೆಸರಲ್ಲೇ ಒಂದು ಫೋರ್ಸ್ ಇದೆ. ಓಕೆ, ಅದನ್ನು ನಾವು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಲ್ಲಿ 3 ಜನ ಹೀರೋ, ನಾನು, ಅರುಣ್, ಅಕ್ಷ ಅಂತ ಮಾಡ್ತಾ ಇದ್ದೀವಿ. ಓಕೆ, ಇದು ಒಂಥರ ಕಾಮಿಡಿ ಲವ್ ಕಮ್ ಆ್ಯಕ್ಷನ್ ಇದೆ. ಸೆಕೆಂಡ್ ಹಾಫ್ ಫುಲ್ ಆ್ಯಕ್ಷನ್ ಇದೆ. ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ನೀವು ಒಂದು ಕಿರುತೆರೆಯಲ್ಲಿ ಕೂಡ ಆಕ್ಟ್ ಮಾಡಿದ್ರಿ ಅಲ್ವಾ? ಸೊ ಕಿರುತೆರೆಯಿಂದ ನೀವು ಬೆಳ್ಳಿ ತೆರೆಗೆ ಬಂದಿದ್ದೀರಾ. ಸೊ ಎರಡರಲ್ಲಿ ಏನೊಂದು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತೀರಾ? ನಾನು ಕಿರುತೆರೆಗೆ ಬಂದು 6 ವರ್ಷ ಆಯಿತು. ಓಕೆ, ನಾನು ಓನಾಗಿ ಆಡಿಷನ್ಗೆ ಅಟೆಂಡ್ ಮಾಡ್ತಿದ್ದೆ. ಒಂದು ಸಲ ಯಾರಕ್ಕೆ ಹೇಳಿದ್ರು, ಯಾವುದೋ ಒಂದು ಜೋಕಾಲಿ ಅನ್ನೋ ಸೀರಿಯಲ್ ಶುರು ಆಗ್ತಾ ಇದೆ ಬನ್ನಿ ಅಂತ. ಅಲ್ಲಿ ಆಡಿಷನ್ಗೆ ಹೋದೆ. ಆಮೇಲೆ ಒಂದು ಕ್ಯಾರೆಕ್ಟರ್ ಇತ್ತು, ವಾಸು ಅನ್ನೋ ಕ್ಯಾರೆಕ್ಟ್ರು ಬೇರೆಯವ್ರು ಮಾಡ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಅವ್ನು ಮಾಡಿದ್ನ ನೋಡಿದೆ ನಾನು. ಆ್ಯಕ್ಚುಲಿ ಅವ್ನು ಮಾಡಿದ್ನೇ ನಾನು ಮಾಡಿದೆ. ಅದೇನು ಹಿಂದೆ ಮುಂದೆ ಅಣ್ಣ ತಮ್ಮ ಅದೇನೂ ಗೊತ್ತಿಲ್ಲ. ಅವನೇನು ಡೈಲಾಗ್ಗಳನ್ನು ಅದನ್ನು ನಾನು ಹೇಳಿದೆ. ಅದನ್ನು ಚೆನ್ನಾಗಿ ಕಳಿಸಿದ್ರು, ನಾನು ಸೆಲೆಕ್ಟ್ ಆದೆ. ಅದರಿಂದ ಶುರುವಾಯಿತು. ಜೋಕಾಲಿ ಮಾಡಿದೆ, ಪುಣ್ಯಕೋಟಿ, ನನ್ನ ಜೀವ ನೀನು, ಪದ್ಮವೀರ, ಈಗ ಅಮೃತ ವರ್ಷಿಣಿ, ಮಂದಾರ ಮಾಡ್ತಾ ಇದ್ದೀನಿ. ಓಕೆ. ಸೊ ಫಿಲ್ಮ್ಗೆ ನಿಮ್ಮದು ಇದು ಮೊದಲನೇ ಸಿನಿಮಾನ ಅಥವಾ ಇಲ್ಲ, ಆ್ಯಕ್ಚುಲಿ ನಾನು ಒಂದು 6 ಸಿನಿಮಾ ಮಾಡಿದ್ದೀನಿ. ಮೇಜರಾಗಿ ಇದೇ ಮಾಡಿರೋದು. ಹಿಂದೆ ಜುಗಾರಿ ಅನ್ನೋ ಸಿನಿಮಾ ಮಾಡಿದ್ದೆ, ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಹೀರೋ ಆಗಿ ಇದೆ ಫಸ್ಟ್. ಸೊ ನಿಮಗೆ ಯಾರು ಸ್ಫೂರ್ತಿ ಫಿಲ್ಮ್ ಇಂಡಸ್ಟ್ರಿಗೆ ಬರಲಿಕ್ಕೆ? ಸ್ಫೂರ್ತಿ ಎಲ್ಲ ಹೀರೋಗಳನ್ನ ನೋಡಿ ನೋಡಿ ಸ್ಫೂರ್ತಿ. ಸೊ ಈಗ ಒಂದು ಕನ್ನಡ ಇಂಡಸ್ಟ್ರಿಗೆ ಬರೋವಂಥ ಯೂತ್ಸ್ಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಬರೋರೆಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ದುಡ್ಡಿದೆ ಅಂತ ಬರೋದು, ಶೋಕಿಗೆ ಬರೋದು ಆ ಥರ ಮಾಡಬೇಡಿ. ಆಸಕ್ತಿಯಿಂದ ಎಲ್ಲ ಕಲ್ತು ಬನ್ನಿ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ನೆಲ್ಲ ಕಲ್ತು ಬಂದರೆ ಒಳ್ಳೇದು ಅನಿಸುತ್ತೆ. ಅಟ್ಲೀಸ್ಟ್ ನೆಲೆ ನಿಲ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಸಿದ್ದು ಅವರೇ, ಈ ಒಂದು ಕೊನೆಯದಾಗಿ ನಮ್ಮ ಒಂದು ವೆಬ್ಸೈಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? film.audition.net ಬಗ್ಗೆ. ತುಂಬ ಖುಷಿ ಆಗ್ತಾ ಇದೆ. ಈಗ ತುಂಬ ಜನ ಡೈರೆಕ್ಟ್ರು ಬರ್ತಾರೆ, ಪ್ರೊಡ್ಯೂಸರ್ಸ್ ಬರ್ತಾರೆ. ಅವರು ಹುಡುಕ್ತಾ ಇರ್ತಾರೆ, ನಮಗೆ ಹೀರೋಯಿನ್ ಬೇಕು, ಹೀರೋ ಬೇಕು. ಅವ್ರಿಗೆ ಗೊತ್ತಾಗಲ್ಲ ಸಡನ್ನಾಗಿ ಯಾರು ಅಂತ. ಅಟ್ಲೀಸ್ಟ್ ನೀವು ಈ ನೆಟ್ಟಿಂದ ಅಟ್ಲೀಸ್ಟ್ ನೋಡಿದ್ರೆ ಅವ್ರಿಗೆ ಬೇಕಾಗಿರೋ ಕ್ಯಾರೆಕ್ಟ್ರು ಇದ್ರಲ್ಲಿ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ ದ ಬೆಸ್ಟ್. film.audition.net